ಇಂಚರ ತನ್ ಮೇಲೆ ಚೂರು ಕಾಳಜಿ ಇಲ್ದೆ ಬರೀ ಆರ್ಯನ್ ಬಗ್ಗೆ ಯೋಚನೆ ಮಾಡ್ತಿರೋದ್ ನೋಡಿ ಸಂಗಮ್ಗೆ ಅವಳ ಬಗ್ಗೆ ಪಾಪ ಅನ್ನಿಸ್ತು. ಪಾಪ ಇಂಚರ ಆರ್ಯ ಕಿಡ್ನಾಪ್ ಆದಾಗಿಂದ ಅದೆಷ್ಟು ಒದ್ದಾಡಿದಾಳೋ ಏನೋ. ಏನೋ ಪುಣ್ಯ ಆರ್ಯ ನನಗ್ ಸಿಗ್ದ. ನಾನು ಅವನನ್ನ ಮಾಮ್ ಡ್ಯಾಡ್ ಹತ್ರ ಬಿಟ್ಟೆ. ಇಲ್ಲ ಅಂದಿದ್ರೆ ಅವನ್ ಕತೆ ಏನಾಗ್ತಿತ್ತು. ಆದ್ರೆ ಆರ್ಯ ತನ್ನ ಹತ್ರ ಇದಾನೆ ಅಂತ ಅವಳಿಗೆ ಸಡನ್ ಆಗಿ ಹೇಳಲ್ಲ. ಸರ್ಪ್ರೈಸ್ ಕೊಟ್ಟು ಅವಳು ಕಳ್ಕೊಂಡಿರೋ ಖುಷಿನ ಅವಳಿಗೆ ವಾಪಸ್ ಕೊಡ್ಬೇಕು ಅನ್ಕೋತಿದ್ದ. ಡ್ರೈವರ್, ಲೇಟ್ ಮಾಡ್ಬೇಡ, ಬೇಗ ಹಾಸ್ಪಿಟ್ಲ್ಗ್ ನಡಿ ಅಂದ. ಅವನು ಮತ್ತೆ ಹಾಸ್ಪಿಟ್ಲ್ಗ್ ಹೋಗೋಣ ಅಂತ ಹಠ ಮಾಡ್ತಿರೋದ್ ನೋಡಿ ಇಂಚರ ಅಳ್ತಾ, ಏನ್ ಮಾಡ್ತಿದ್ದೀರಾ ನೀವು? ಯಾಕೆ ಅರ್ಥ ಆಗ್ತಿಲ್ಲ ನಿಮ್ಗೆ? ನಾನ್ ಆರ್ಯನ್ ನೋಡ್ದೆ 6 ದಿನ ಆಯ್ತು. ಅವನ್ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾರ ಜೊತೆ ಇದ್ದಾನೆ, ಸೇಫ್ ಆಗಿದ್ದಾನೋ ಇಲ್ವೋ ಒಂದು ಗೊತ್ತಿಲ್ಲ ನನಗೆ. ಅವನೇ ನನ್ ಪ್ರಾಣ. ಆದ್ರೆ ನೀವ್ ನೋಡಿದ್ರೆ ಹಾಸ್ಪಿಟಲ್ಲು ಅದು ಇದು ಅಂತ ಹೇಳ್ತಾ ಇದ್ದೀರಾ. ನನ್ಗದ್ಯಾವುದೂ ಬೇಕಾಗಿಲ್ಲ. ನನಗೆ ನನ್ ಮಗ ಬೇಕು ಅಷ್ಟೇ. ಅವನಿನ್ನೂ ಸಿಗದೆ ಹೋದ್ರೆ ನಾನ್ ಖಂಡಿತ ಬದುಕಿರಲ್ಲ ಅಂತ ಹೇಳಿದ್ಲು. ಅವಳು ಹಾಗ್ ಒಂದೇ ಉಸಿರಲ್ಲಿ ಎಲ್ಲಾ ಹೇಳಿದ್ ನೋಡಿ ಸಂಗಮ್ ಅವಳ ಬಾಯ್ ಮೇಲ್ ಬೆರಳಿಟ್ಟು ಅವಳನ್ನ ಸುಮ್ನಿರೋಕೆ ಹೇಳ್ದ. ಅದನ್ ನೋಡಿ ಇಂಚರಾಗೂ ಶಾಕ್ ಆಯ್ತು. ಡ್ರೈವರ್ ಗಮನ ತಮ್ಮ ಮೇಲೆ ಇದ್ದಿದ್ ನೋಡಿ ಸಂಗಮ್ ಇಮಿಡಿಯೇಟ್ ಆಗಿ ತನ್ ಕೈ ಹಿಂದಕ್ ತಗೊಂಡ. ಅವನ್ ಹಾಗ್ ಮಾಡಿದ್ರಿಂದ ಇಂಚರಾಗಷ್ಟೇ ಅಲ್ಲ, ಸ್ವತಃ ಸಂಗಮ್ಗೂ ಇವಳು ಮೂರ್ಖತನಕ್ಕೆ ಕಪಾಳಕ್ ಬಾರ್ಸೋದ್ ಬಿಟ್ಟು ನಾನ್ ಯಾಕೆ ಹಾಗ್ ಮಾಡ್ದೆ ಅಂತ ಅರ್ಥ ಆಗ್ಲಿಲ್ಲ. ಹಾಗಾಗಿ ಅವನು ಇಂಚರ ನೋಟ್ದಿಂದ ಎಸ್ಕೇಪ್ ಆಗೋಕೆ ವಿಂಡೋ ಆಚೆ ನೋಡ್ತಾ ಕೂತ್ಕೊಂಡ. ಆದ್ರೆ ಇಂಚರ ಮುಖ ಕೋಪದಿಂದ ಕೆಂಪಾಗೋಯ್ತು. ಅವಳು ಸಿಟ್ಟಲ್ ಕುದೀತಾ, ಹೌ ಡೇರ್ ಯು ಟಚ್ ಮೀ ಅಂತ ಕೇಳಿದ್ಲು. ಅದಕ್ಕೆ ಅವನು, ಅಯ್ಯೋ, ನಾನೇನ್ ಬೇಕು ಅಂತ ಮುಟ್ಲಿಲ್ಲ. ನಿನ್ ಬಾಯ್ ಮುಚ್ಚದೆ ಏನೇನೋ ಹೇಳ್ತಾನೆ ಇದೆಯಲ್ಲ, ಅದಕ್ಕೆ ಹಾಗ್ ಮಾಡ್ಬೇಕಾಯ್ತು. ಆರ್ಯನ್ ಹುಡ್ಕೋದು ಮುಖ್ಯ ಅಂತ ನನಗೂ ಗೊತ್ತು. ಆದ್ರೆ ಮೊದಲು ನಿನ್ ಸ್ಥಿತಿ ಹೇಗಾಗಿದೆ ಅಂತ ನೋಡ್ಕೊ. ಅಮ್ಮಂದ್ರು ತಮ್ಮ ಮಗಂಗೋಸ್ಕರ ಕನ್ಸನ್ ತೋರಿಸ್ತಾರೆ, ತ್ಯಾಗನೂ ಮಾಡ್ತಾರೆ. ತಾಯಿಯಾಗಿ ಆರ್ಯನ್ ಬಗ್ಗೆ ನಿನ್ ಕಾಳಜಿ ತಪ್ಪು ಅಂತ ನಾನ್ ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೂ ಮುಂಚೆ ನೀನು ನಿನ್ ಬಗ್ಗೆನೂ ಸ್ವಲ್ಪ ಗಮನ ಕೊಡು. ನೀನ್ ಹುಷಾರಾಗಿದ್ರೆ ಆರ್ಯನ್ನ ಆರಾಮಾಗಿ ಹುಡುಕ್ಬೋದು ಅಂತ ಹೇಳ್ದ. ಅವ್ನ್ ಆಡ್ತಿರೋ ಮಾತೆಲ್ಲ ಇಂಚರ ಸೈಲೆಂಟ್ ಆಗಿ ಕೇಳಿಸ್ಕೊತಾ ಇದ್ಲು. ತನ್ ಜೊತೆ ಯಾವಾಗ್ಲೂ ಜಗಳ ಆಡೋ ಸಂಗಮ್ ಇಷ್ಟೊಂದು ಸೆನ್ಸಿಟಿವ್ ಅಂತ ಅವಳು ಅನ್ಕೊಂಡೇ ಇರ್ಲಿಲ್ಲ. ಅಷ್ಟ್ರಲ್ಲಿ ಡ್ರೈವರ್, ಸರ್, ಹಾಸ್ಪಿಟಲ್ ಬಂತು ಅಂದ. ಅವನ್ ಮಾತ್ ಕೇಳ್ತಿದ್ದ ಹಾಗೆ ಇಂಚರ 1 ನಿಮಿಷನೂ ವೇಸ್ಟ್ ಮಾಡ್ದೆ ಕಾರಿಂದ ಇಳಿದು ಸೀದಾ ಒಳಗಡೆ ಹೋದ್ಲು. ಆರ್ಯ ಎಲ್ಲಿದ್ದಾನೆ ಅಂತ ನಿಮಗ್ ಗೊತ್ತಾ ಅಂತ ಇಂಚರ ಕಣ್ತುಂಬಾ ಆಸೆ ತುಂಬಿಕೊಂಡು ಕೇಳಿದ್ಲು. ಮತ್ತೆ ಮುಂದುವರಿಸಿ, ಅವನ್ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ, ಕೈ ಮುಗಿತೀನಿ ನಿಮ್ಗೆ. ನಾನ್ ಲಾಸ್ಟ್ 6 ಡೇಸ್ ಇಂದ ಅವನ್ ಕಾಣದೆ ಒದ್ದಾಡ್ತಾ ಇದ್ದೀನಿ. ಬೇಗ ಹೇಳಿ ಎಲ್ಲಿದ್ದಾನೆ ಅಂತ ಕೇಳಿದ್ಲು. ಅವಳು ಒಂದೇ ಸಲ ಇಷ್ಟೊಂದು ಕ್ವೆಶ್ಚನ್ ಕೇಳಿದ್ ನೋಡಿ ಸಂಗಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಯಾಕೆ ಅಂದ್ರೆ ಅವನ್ ಸೀದಾ ಅವಳನ್ನ ಆರ್ಯನ್ ಮುಂದೆ ಕರ್ಕೊಂಡ್ ಹೋಗಿ ನಿಲ್ಲಿಸ್ಬೇಕು ಅನ್ಕೊಂಡಿದ್ದ. ಅಲ್ಲಿ ಹೋಗ್ತಿದ್ ಹಾಗೆ ನಿನಗೆಲ್ಲ ಗೊತ್ತಾಗತ್ತೆ ಅಂತ ಅಷ್ಟೇ ಹೇಳಿ ಸಂಗಮ್ ಸುಮ್ನೆ ಕೂತ್ಕೊಂಡ. ಅವನ್ ಹೇಳಿದ್ ಕೇಳಿ ಆರ್ಯ ಅವನ್ ಜೊತೆಗೆ ಇದಾನೆ ಅಂತ ಗೊತ್ತಾಗಿ ಇಂಚರ ನೆಮ್ಮದಿಯಾಗಿ ಉಸಿರು ತಗೊಂಡ್ಲು. ಸಂಗಮ್ ಆರ್ಯ ಸಂಬಂಧ ತುಂಬಾ ಸ್ಟ್ರಾಂಗ್ ಅಂತ ಅವಳಿಗೆ ಫೀಲ್ ಆಗಿ ಅವಳ ಮನಸ್ಸಲ್ಲಿರೋ ಚಿಂತೆ ಎಲ್ಲ ದೂರ ಆಯ್ತು. ಆರ್ಯ ಸಂಗಮ್ ಜೊತೆ ಇದಾನೆ ಅಂದ್ರೆ ಅವನಿಗೆ ಏನೂ ತೊಂದ್ರೆ ಆಗಿರಲ್ಲ ಅಂತ ಅವಳು ಸಮಾಧಾನ ಮಾಡ್ಕೊಂಡು ಮನಸ್ಸಲ್ಲೇ ಪದೇ ಪದೇ ದೇವ್ರಿಗೆ ಕೈ ಮುಗಿದ್ಲು. ಇಷ್ಟೊತ್ತು ಸಂಗಮ್ ಮೇಲೆ ಕೋಪ ಮಾಡ್ಕೊಂಡಿದ್ದವಳಿಗೆ ಈಗ ಅವನೇ ದೇವ್ರ ತರ ಕಾಣಿಸ್ದ. ಪೂರ್ತಿ ಜರ್ನಿಲಿ ಅವಳು ಒಂದೇ ಒಂದು ಶಬ್ದನೂ ಮಾತಾಡ್ದೆ ಸೈಲೆಂಟ್ ಆಗಿ ವಿಂಡೋ ಹೊರಗಡೆ ಸೀನ್ರಿ ನೋಡ್ತಾ ಎಂಜಾಯ್ ಮಾಡ್ತಿದ್ಲು. ಅವ್ರು ಹೊರಟು 4 ಗಂಟೆ ನಂತರ ಕಾರ್ ಸಂಗಮ್ ಫಾರ್ಮ್ ಹೌಸ್ಗೆ ರೀಚ್ ಆಯ್ತು. ಅದೆಷ್ಟೋ ದಿನದ ನಂತರ ಇಂಚರ ಮನಸ್ಸಿಗೆ ತುಂಬಾ ಸಮಾಧಾನ ಸಿಕ್ಕಿತ್ತು. ಕಾರ್ ಒಂದು ದೊಡ್ಡ ಬಂಗ್ಲೆ ಎದುರು ನಿಲ್ತಿದ್ದ ಹಾಗೆ ಇಂಚರ ಕಣ್ಣು ಬಾಯಿ ಬಿಟ್ಕೊಂಡು ಅದನ್ನೇ ನೋಡ್ತಾ ಇದ್ಲು. ಸೆನ್ಸರ್ ಗೇಟ್ ತಾನಾಗೆ ಓಪನ್ ಆಗ್ತಿದ್ದ ಹಾಗೆ ಕಾರ್ ಒಳಗಡೆ ಹೋಯ್ತು. ಈ ಸಲ ಇಂಚರ ಅವಸರ ಮಾಡ್ದೆ ಸಂಗಮ್ ಹೇಳಿದ ಮೇಲೇನೆ ಕಾರಿಂದ ಇಳಿದ್ಲು. ಆ ಫಾರ್ಮ್ ಹೌಸ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇಷ್ಟು ಸುಂದರವಾಗಿರೋ ಬಂಗ್ಲೆನ ಅವಳಿನ್ನೂ ನೋಡೇ ಇರ್ಲಿಲ್ಲ. ಆ ಬಂಗ್ಲೆ ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನೀವು ನನ್ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಇದು ನಿಮ್ಮನೇನಾ ಅಂತ ಇಂಚರ ಕ್ಯೂರಿಯಸ್ ಆಗಿ ಕೇಳಿದ್ಲು. ಸಂಗಮ್ ಅವಳ ಮಾತಿಗೆ ಏನೂ ಆನ್ಸರ್ ಮಾಡ್ದೆ ಸೀದಾ ಮನೆ ಒಳಗಡೆ ಹೋದ. ಇಂಚರಾನು ಅವನ್ ಹಿಂದೆನೆ ಹೋದ್ಲು. ಆಗ ಒಬ್ಬ ಕೆಲ್ಸದವನು, ಸಂಗಮಪ್ಪೋರೆ,
ಈಗ ಬಂದ್ರಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ ಅಂತ ಕೇಳ್ದ. ಮನೆ ಕೆಲ್ಸದವ್ರೆಲ್ಲ ಸಂಗಮ್ಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಿರೋದ್ ನೋಡಿ ಇಂಚರಾಗೆ ಇದು ಅವಂದೇ ಮನೆ ಅಂತ ಕನ್ಫರ್ಮ್ ಆಯ್ತು. ಮನೆ ಕೆಲ್ಸದವ್ರೆಲ್ಲ ಸಂಗಮ್ ಜೊತೆ ಬಂದಿರೋ ಇಂಚರಾನ ಯಾರಪ್ಪ ಇವಳು, ಸಂಗಮಪ್ಪ ಮದ್ವೆ ಆಗೋ ಹುಡುಗಿ ಏನಾದ್ರೂ ಆಗಿರ್ಬೋದಾ ಅನ್ನೋ ಕುತೂಹಲದಿಂದ ನೋಡ್ತಿದ್ರೂನು ಬಾಯ್ ಬಿಡೋಕೆ ಧೈರ್ಯ ಸಾಲ್ದೆ ಕಷ್ಟಪಟ್ಟು ತಮ್ಮ ಎಕ್ಸ್ಪ್ರೆಷನ್ನ ಸಪ್ರೆಸ್ ಮಾಡ್ಕೊಂಡ್ ನಿಂತಿದ್ರು. ಒಬ್ಬ ಸೀನಿಯರ್ ಸರ್ವೆಂಟ್ನ ನೋಡ್ತಿದ್ದ ಹಾಗೆ ಸಂಗಮ್ ಹೇಗಿದ್ಯಾ ರಾಮಣ್ಣ ಅಂತ ಕೇಳ್ತಾ ಅವನನ್ನ ಹಗ್ ಮಾಡ್ಕೊಂಡ. ಮನೆ ಕೆಲ್ಸದವ್ರ ಜೊತೆ ಸಂಗಮ್ ಇಷ್ಟು ಕ್ಲೋಸ್ ಆಗಿರೋದ್ ನೋಡಿ ಇಂಚರ ಕನ್ಫ್ಯೂಸ್ ಆಗೋದ್ಲು. ಯಾಕೆ ಅಂದ್ರೆ ಅವಳು ಇಲ್ಲಿವರೆಗೂ ಆರಗೆನ್ಸಿ, ಆಟಿಟ್ಯೂಡ್, ಈಗೋ ತುಂಬ್ಕೊಂಡಿರೋ ಸಂಗಮ್ನ ಅಷ್ಟೇ ನೋಡಿದ್ಲು. ಆದ್ರೆ ಇವತ್ತು ಅವನ್ ಮನೇಲಿ ಅವಳು ಅವನ ಹೊಸ ರೂಪಾನ ನೋಡ್ತಾ ಇದ್ಲು. ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳ ಹತ್ರ ಸಂಗಮ್ ಬಿಹೇವ್ ಮಾಡಿರೋದಕ್ಕೂ ಈಗ ಅವನು ಈ ರೀತಿ ನಡ್ಕೊಳ್ತಿರೋದಕ್ಕೂ ಎಳ್ಳಷ್ಟು ಹೋಲಿಕೆ ಇರ್ಲಿಲ್ಲ. ಹಾಗಾಗಿ ಇಷ್ಟು ಕಡಿಮೆ ಸಮಯದಲ್ಲಿ ಅವನ್ ಹೊಸ ರೂಪಾನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಇಂಚರಾಗೆ ತುಂಬಾ ಕಷ್ಟ ಆಯ್ತು. ನಾನ್ ಚೆನ್ನಾಗಿದ್ದೀನಿ ಸಂಗಮಪ್ಪ, ನೀವ್ ಹೇಗಿದ್ದೀರಾ? ಎಷ್ಟ್ ದಿನ ಆಯ್ತು ನಿಮ್ಮನ್ ನೋಡಿ. ಈ ನಡುವೆ ನೀವಿಲ್ಲಿಗ್ ಬರೋದನ್ನೇ ಕಡಿಮೆ ಮಾಡ್ಬಿಟ್ಟಿದೀರಾ ಅಂತ ರಾಮಣ್ಣ ಹೇಳ್ದ. ಅದಕ್ಕೆ ಸಂಗಮ್, ಏನ್ ಮಾಡೋದು ರಾಮಣ್ಣ, ನಂಗೂ ಬರ್ಬೇಕು ಅಂತಾನೆ ಆಸೆ, ಆದ್ರೆ ಕೆಲ್ಸದ ಒತ್ತಡದಲ್ಲಿ ಬರೋಕಾಗ್ಲಿಲ್ಲ. ಅದ್ಸರಿ ಮಾಮ್ ಎಲ್ಲಿ ಅಂತ ಕೇಳ್ದ. ಅಮ್ಮೋರು ಹಿಂದ್ಗಡೆ ಗಾರ್ಡನ್ ಅಲ್ಲಿದ್ದಾರೆ ಅಂತ ರಾಮಣ್ಣ ಹೇಳ್ದ. ಸರಿ ರಾಮಣ್ಣ, ನಾನು ಅಲ್ಲೇ ಹೋಗ್ತೀನಿ ಅಂತ ಹೇಳಿ ಸಂಗಮ್ ಅಲ್ಲಿಂದ ಹೊರಟ. ಇದನ್ನೆಲ್ಲ ಕೇಳಿಸ್ಕೋತಾ ಇದ್ದ ಇಂಚರ ಮೇ ಬಿ ಆರ್ಯ ಸಂಗಮ್ ರೂಮಲ್ಲಿದ್ದಾನೆ ಅನ್ಸುತ್ತೆ, ಆದ್ರೆ ಹೇಗ್ ಕೇಳೋದು ಅಂತ ಚಡ್ಪಡಿಸ್ತಾ ಇದ್ಲು. ಈಗ ಅವಳಿಗೆ ಆರ್ಯನ್ನ ನೋಡೋ ಬೈಕೇನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ. ಸಂಗಮ್ಗೆ ಇಂಚರ ಚಡ್ಪಡ್ಕೆ ಅರ್ಥ ಆಗಿ ಇನ್ನಿವಳನ್ನ ಕಾಯಿಸೋದ್ ಬೇಡ ಅನ್ಕೊಂಡು ಸೀದಾ ಅವಳನ್ನ ಗಾರ್ಡನ್ ಕಡೆ ಕರ್ಕೊಂಡ್ ಹೊರಟ. ಅಲ್ಲಿಗ್ ಹೋಗ್ತಾ ಇಂಚರ ಆ ಮನೆ ಸೌಂದರ್ಯನ ಪೂರ್ತಿ ಆಸ್ವಾದಿಸ್ತಾ ಹೋಗ್ತಿದ್ಲು. ಅಬ್ಬಾ, ಈ ಮನೆ ಎಷ್ಟು ಚೆನ್ನಾಗಿದೆ, ಫಾರ್ಮ್ ಹೌಸ್ನ ಹೀಗೂ ಕಟ್ಬೋದು ಅಂತ ಗೊತ್ತೇ ಇರ್ಲಿಲ್ಲ. ಇದು ಮಾಡರ್ನ್ ಆಗೂ ಇದೆ, ಟ್ರೆಡಿಷನಲ್ ಆಗೂ ಇದೆ, ಸೂಪರ್ ಕಾಂಬಿನೇಷನ್ ಅಂತ ಅನ್ಕೊಂಡ್ಲು. ಅವರಿಬ್ರು ಗಾರ್ಡನ್ ರೀಚ್ ಆಗ್ತಾ ಇದ್ದ ಹಾಗೆ ಇಂಚರ 6 ದಿನದಿಂದ ಊಟ ತಿಂಡಿ ನಿದ್ದೆ ಬಿಟ್ಟು ಕಾಯ್ತಿದ್ದ ಸಮಯ ಬಂದೇ ಬಿಡ್ತು. ಅವಳ ಕಣ್ ಮುಂದೆ ಅವಳು ಮುದ್ದು ಮಗ ಆರ್ಯ ಫುಟ್ಬಾಲ್ ಆಡ್ತಿದ್ದ. ಅವನ್ನ ನೋಡ್ತಿದ್ದ ಹಾಗೆ ಇಂಚರ ಆರ್ಯ ಅಂತ ಕೂಗ್ತಾ ಅವನ ಹತ್ರ ಓಡಿದ್ಲು. ಅವಳ ವಾಯ್ಸ್ ಕೇಳಿ ಆರ್ಯಾನು ಫ್ರೆಂಡ್ ಅಂತ ಹೇಳ್ತಾ ಅವಳ ಕಡೆ ಓಡ್ತಾ ಬಂದ. ಅವರಿಬ್ರು ಓಡ್ತಾ ಬಂದು ಒಬ್ರನ್ನೊಬ್ರು ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ರು. ಇಂಚರ ಮಗನ್ ನೋಡಿದ ಖುಷಿಲಿ ಎಲ್ಲಾ ಮರ್ತು ಅವನ್ನ ಎತ್ಕೊಂಡು ಅಲ್ಲೇ ನೆಲದ ಮೇಲೆ ಕೂತ್ಕೊಂಡ್ಲು. ಆರ್ಯ ಸೇಫ್ ಆಗಿರೋದ್ ನೋಡಿ ಅವಳಿಗೆ ಖುಷಿಗೆ ಕಣ್ಣೀರ್ ಬಂದ್ ಹೋಯ್ತು. ಆರ್ಯ ಆರ್ಯ ಅಂತ ಹೇಳ್ತಾ ಅವಳು ಅವನ್ ಕೆನ್ನೆಗೆ, ಮುಖಕ್ಕೆ, ಕುತ್ತಿಗೆಗೆಲ್ಲ ಕಿಸ್ ಮಾಡಿದ್ಲು. ಆರ್ಯಾನು ಐ ಮಿಸ್ಡ್ ಯು ಫ್ರೆಂಡ್ ಅಂತ ಹೇಳ್ತಾ ಅವಳ ಕೆನ್ನೆಗೆ ಸ್ವೀಟ್ ಕಿಸ್ ಕೊಟ್ಟ. ಆ ದೃಶ್ಯ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅಮ್ಮ ಮಗನ ಈ ಎಮೋಷನಲ್ ಸೀನ್ ನೋಡಿ ಒಂದ್ ಕಡೆ ಸಂಗಮ್, ಇನ್ನೊಂದ್ ಕಡೆ ಅವನಮ್ಮ ವೇದಾವತಿ ಇಬ್ರು ತುಂಬಾನೇ ಖುಷಿ ಪಟ್ರು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.